ಕೇವಲ ಈ ಜನ್ಮದಲ್ಲ, ನಿಮ್ಮ 7 ಜನ್ಮದಲ್ಲೂ ಕೂಡ ಯಾವತ್ತೇ ಆಗಲಿ ನಿಮಗೆ ಅನ್ನಕ್ಕೆ ಕೊರತೆ ಆಗಬಾರ್ದ. ಹಾಗಿದ್ರೆ ಈ ಅಕ್ಷಯ ತೃತೀಯ ದಿನ ನೀವು ತಪ್ಪಿದಿರ ಸ್ವಯಂ ಪಾಕವನ್ನ ದಾನ ಮಾಡಿ. ಒಂದು ತಾಮ್ರದ ಬಿಂದಿಗೆ ಅಥವಾ ತುಂಬ ಒಂದು ನೀರನ್ನ ಇಟ್ಟು ನೀರನ್ನ ತುಂಬಿ ಅದಕ್ಕೆ ದಕ್ಷಿಣ ಸಹಿತ ಸೂಕ್ತವಾದ ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನಕ್ಕೆ ನೀವು ದಾನ ಮಾಡಿದ್ದೆ ಆದರೆ ನಿಮಗೆ 7 ಜನ್ಮದವರೆಗೂ ನೀರಿನ ಕೊರತೆ ಅನ್ನೋದೇ ಬರೋದಿಲ್ಲ. ನೀವು ವಸ್ತ್ರ ದಾನ ಮಾಡಿದರೆ ನಿಮಗೆ ಅತ್ಯಂತ ಒಳ್ಳೆ ದುರ್ಲಭವಾದ ವಸ್ತ್ರಗಳು ನಿಮಗೆ ದೊರೆಯುತ್ತೆ. ಆಹಾರ ಸಾಮಗ್ರಿಗಳನ್ನು ದಾನ ಮಾಡುವಂಥದ್ದು, ಮತ್ತೆ ಯಾರಿಗೆ ಬೇಕಾದ ಅವಶ್ಯಕತೆ ಇದೆ ಅವರಿಗೆ ಚಪ್ಪಲಿಯನ್ನ ದಾನ ಮಾಡುವಂಥದ್ದು, ಮತ್ತೆ ಕೊಡೆಯನ್ನ ದಾನ ಮಾಡುವಂಥದ್ದು, ಕಂಬಳಿಗಳನ್ನ ದಾನ ಮಾಡುವಂಥದ್ದು. ಇದನ್ನೇ ಮಾಡಿದ್ದೇ ಆದರೆ ನಿಮ್ಮ ಜೀವನ ಉದ್ದಕ್ಕೂ ಯಾವುದೇ ರೀತಿ ದರಿದ್ರ ಅನ್ನೋದೇ ಬರೋದಿಲ್ಲ. ನಿಮಗೆ ಯಾವುದೇ ರೀತಿ ಹಣಕಾಸಿನ ಕೊರತೆ ಅನ್ನೋದೇ ಬರೋದಿಲ್ಲ. ವಿಶೇಷವಾಗಿ ಆ ಲಕ್ಷ್ಮಿಯ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ.